ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬೆಂಗಳೂರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು 48 ಸೈಜ್ ನ 48 ಸೈಜ್ ಇರುವಂತದ್ದು ಅವ್ರಿಗೆ ಯಾವ ತರ ಹಾರ್ಮೋನ್ ಡೌನ್ ತಗೋಬೇಕು, ಶೋಲ್ಡರ್ ಎಷ್ಟು ಇಟ್ಕೋಬೇಕು, ಬ್ಯಾಕ್ ಡೀಪ್ 7 ಇಂಚಸ್ ಇದೆ, ಜಾಸ್ತಿ ತುಂಬಾ ಡೀಪ್ ಇಲ್ಲ. ಆ ಡೀಪ್ ಇದ್ರೆ ಎಷ್ಟು ತಗೋಬೇಕು ಅನ್ನೋದು ನೀಟಾಗಿ ವಿಡಿಯೋದಲ್ಲಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಮೆಜರ್ಮೆಂಟ್ ಎಕ್ಸ್ಪ್ಲೈನ್ ಮಾಡ್ತಾ ಕಟಿಂಗ್ ಮಾಡ್ತೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ತರ ಬಂದಿರೋಂತ ವಿಡಿಯೋನ ನೀಟಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ ನ ಲೆಂತ್ ಎಷ್ಟು, ಹಾರ್ಮಲ್ ಡೌನ್ ಎಷ್ಟು, ಶೋಲ್ಡರ್ ಎಷ್ಟು ಅಂತ ನಾನು ಮಾತಾಡ್ತಾ ಇರ್ತೀನಿ, ಅದೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ. ಅದಕ್ಕೋಸ್ಕರ ಆ ರೀತಿ ವಿಡಿಯೋ ಸ್ಕಿಪ್ ಮಾಡದೆ ಎಲ್ಲ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂದಾಗ ನೀವು ಕೆಳಗಡೆ ಕಮೆಂಟ್ ಮಾಡಿ, ಇಲ್ಲ ನಮ್ಮ ಚಾನಲ್ದು ನಂಬರ್ ಇದೆ, ಆ ನಂಬರ್ಗೆ ಫೋನ್ ಮಾಡಿ, ಇಲ್ಲ ವಾಟ್ಸಪ್ ಅಲ್ಲಿ ಕಳಿಸಿ. ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನನಗೆ ಕಮೆಂಟ್ ಮಾಡಿ, ಇಲ್ಲ ಫೋನ್ ಮಾಡಿ ತಿಳಿಸಿದ್ರೆ ಅದ್ರ ಪ್ರಕಾರ ನಾನು ಆದಷ್ಟು ಫೋನಲ್ಲಿ ಹೇಳಿದ್ರೆ ನಿಮಗೆ ಫೋನಲ್ಲೇ ತಿಳಿಸ್ಕೊಡ್ತೀನಿ. ಆ ಫೋನಲ್ಲಿ ತಿಳಿಸೋಕ್ಕಾಗಿಲ್ಲ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ರೀತಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಹೇಳಿದ್ರು 48 ಸೈಜ್ ಮಾಡ್ಕೊಡಿ ಸರ್ ಅಂತಂತೇಳು, ಅದಕ್ಕೋಸ್ಕರ ಇವತ್ತು 48 ಸೈಜ್ ನ ಮಾಡ್ತಾ ಇದ್ದೀನಿ. ಓಕೆನಾ? ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆಲ್ಲ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋ ತುಂಬಾ ಇದೆ, ತುಂಬಾ ಮಾಡ್ತೀನಿ. ಅದೇ ರೀತಿ ನಮ್ಮ ಚಾನಲ್ ಅಲ್ಲಿ ಹೆಚ್ಚು ಕಮ್ಮಿ 300 ಮೇಲೆ ವಿಡಿಯೋಸ್ ನ ಮಾಡಿದೀನಿ. ಅದರಲ್ಲಿ ಪ್ರತಿಯೊಂದು ಇದೆ: ನಾರ್ಮಲ್ ಬ್ಲೌಸು, ಕಟಿಂಗ್ ಬ್ಲೌಸು, ಸ್ಟಿಚಿಂಗು, ಕಟೋರಿ ಬ್ಲೌಸು, ಆಮೇಲೆ ಹೊಲ್ದಿರೋದು, ಯಾವ ತರ ಹೊಲಿಬೇಕು ನೀಟಾಗಿ ಫಿನಿಶಿಂಗ್ ಆಗಿ ಅಂತ, ಶೋಲ್ಡರ್ ಜಾರ್ದಿರ ಕ್ಯಾನ್ವಾಸ್ ಹಾಕಿ ಕಟ್ ಮಾಡ್ಕೋಬೇಕು ಅನ್ನೋದು, ಫ್ರಾಕು, ಗೌನು ಎಲ್ಲಾನು ಪ್ರತಿಯೊಂದನು ನಾನು ಅದರಲ್ಲಿ ಅಪ್ಲೋಡ್ ಮಾಡಿದೀನಿ. ನೀವು ಒಂದ್ಸಲಿ ಚೆಕ್ ಮಾಡ್ಕೋಬಹುದು. ಅದೇ ರೀತಿ ನಮ್ಮಲ್ಲಿ ಎಷ್ಟು ಡಿಸೈನ್, ಎಷ್ಟು ಹ್ಯಾಂಡ್ ವರ್ಕ್, ಎಷ್ಟು ಮಿಷಿನ್ ವರ್ಕ್, ಪ್ಯಾಚ್ ವರ್ಕ್ ರೆಡಿ ಆಗುತ್ತೆ ಅನ್ನೋದು ಅದ್ರಲ್ಲಿ ಬಂದ್ಬಿಟ್ಟು ಶಾರ್ಟ್ಸ್ ಅಂತ ಬಂದ್ರೆ ರೀಲ್ಸ್ ತರ ಬರುತ್ತಲ್ಲ, ಅದರಲ್ಲಿ ನಾವು ಶಾರ್ಟ್ಸ್ ಅದರಲ್ಲಿ ಅಪ್ಲೋಡ್ ಮಾಡಿದೀನಿ. ನಾವು ಮಾಡೋಂಥ ಪ್ರತಿಯೊಂದು ವರ್ಕ್ ಬ್ಲೌಸು, ಎಷ್ಟು ಡಿಸೈನ್ಸ್ ರೆಡಿ ಮಾಡ್ತೀವೋ ಅಷ್ಟು ಡಿಸೈನ್ಸ್ ಅದರಲ್ಲಿ ಅಪ್ಲೋಡ್ ಮಾಡಿದೀನಿ, ಚೆಕ್ ಮಾಡ್ಕೋಬಹುದು. ಓಕೆನಾ? ಜಾಸ್ತಿ ಮಾತಾಡೋದೇ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದರಲ್ಲಿ 48 ಸೈಜ್ ನ ಕಟ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈ ತರ ಮೆಜರ್ಮೆಂಟ್ ಬರ್ಕೊಂಡಿದ್ದೀನಿ. ಅದರ ಪ್ರಕಾರ ಇವಾಗ ಸ್ಟಾರ್ಟಿಂಗ್ ಸ್ಲೀವ್ಸ್ ಇಂದ ಹಿಡಿದು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ವೈಟ್ ಶೀಟ್ ತಗೊಂಡಿದ್ದೀನಿ, ಆಮೇಲೆ ಈ ತರ ಡಬಲ್ ಫೋಲ್ಡ್ ಮಾಡಿದ್ದೀನಿ. ಯಾಕಂತಂದ್ರೆ ಒಂದು ಅರ್ಧ ಕಟ್ ಮಾಡ್ತೀವಲ್ಲ, ಅದಕ್ಕೋಸ್ಕರ. ಅದಾದ್ಮೇಲೆ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಹೊಲಿಯಕ್ಕೆ ನಮಗೆ ಮಾರ್ಜಿನ್ ಬೇಕಲ್ಲ, ಅದಕ್ಕೋಸ್ಕರ ಇನ್ನೊಂದು ಲೈನ್ ಅನ್ನೋದು ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ನಾನು ತಗೊಂತೀನಿ. ನಾನು ಯಾವಾಗೂ ಇಷ್ಟೇ ಮಾರ್ಜಿನ್ ಇಡ್ತೀನಿ, ಅದಕ್ಕೋಸ್ಕರ ಅರ್ಧ ಇಂಚ್ ಅಷ್ಟೇ ತಗೊಂಡಿದ್ದೀನಿ. ಇವ್ರದ್ದು ಸ್ಲೀವ್ ಲೆಂತ್ ಬಂದ್ಬಿಟ್ಟು 8 ಇಂಚ್ ಇದೆ, ಅಂದ್ರೆ 8.5 ತಗೋಬೇಕು. ಅರ್ಧ ಇಂಚ್ ಇಲ್ಲೂ ಮಾರ್ಜಿನ್ ಬೇಕಾಗುತ್ತೆ. ಆಮೇಲೆ ಇವ್ರದ್ದು ಹಾರ್ಮೋಲ್ ಡೌನ್ ಬಂದ್ಬಿಟ್ಟು 20 ಇಂಚ್ ಇದೆ, ಅದಕ್ಕೋಸ್ಕರ ಇವ್ರದ್ದು 4 ಇಂಚ್ ತಗೊಂಡಿದ್ದೀನಿ. 21 ಬಂದ್ರು 4 ತಗೊಂತೀನಿ, 22 ಬಂದ್ರು 4 ತಗೊಂಡು. ಇದಕ್ಕಿಂತ ಡೌನ್ ಹೋಗ್ಬಾರ್ದು. ಹೋದ್ರೆ ಏನಾಗುತ್ತೆ ಅಂದ್ರೆ ಕೈ ಮೇಲೆ ಎತ್ತಾಗ ಬ್ಲೌಸ್ನು ಹಿಂಗ್ ಮೇಲೆ ಎತ್ಕೊಂಡ್ ಬರುತ್ತೆ. ಯಾಕಂದ್ರೆ ನಾವ್ ಇಲ್ಲಿ ಮಾರ್ಜಿನ್ ಕಟ್ ಮಾಡ್ಬಿಟ್ಟಿರ್ತೀವಿ, ಅದರಲ್ಲಿಂದ ಹಿಂಗ್ ಎತ್ಕೊಂಡು ಹೋಗುತ್ತೆ. ಆ ತರ ಬ್ಲೌಸು ಮೇಲೆ ಎತ್ಕೊಂಡ್ರೆ ಕೈ ಮೇಲೆ ಎತ್ತಿದಾಗ ಬ್ಲೌಸ್ ಸಮೇತ ಏನಕ್ಕೆ ಬರುತ್ತೆ ಅಂತಂದ್ರೆ ಇದನ್ನ ಜಾಸ್ತಿ ಕಟ್ ಮಾಡಿದ್ರೆ ಆ ತರ ಪ್ರಾಬ್ಲಮ್ ಬರುತ್ತೆ. ಅದಾದ್ಮೇಲೆ ಸೇಮ್ ಮುಂದಕ್ಕೆ ಹಂಗೆ ಬಂದು 8.5 4ಕ್ಕೆ ಒಂದು ಸ್ಟಿಚ್ ಹಾಕೊಂಡು, ಮಾರ್ಕ್ ಹಾಕೊಂಡು ಈ ಲೈನ್ ಸ್ಟ್ರೈಟ್ ಆಗಿ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಇದು ಹಾರ್ಮಲ್ ಬಂದ್ಬಿಟ್ಟು 20 ಇಂಚ್ ಇದೆ. ಎಷ್ಟು? 20 ಇಂಚ್ ಇದೆ. ಅದಕ್ಕೋಸ್ಕರ ಏನ್ ಮಾಡ್ತೀನಿ ನಾನು, 20 ಇದ್ರೆ 20 ತಗೋಬಾರ್ದು. ಎಲ್ಲಾ ವಿಡಿಯೋಸ್ ಅಲ್ಲಿ ನಾನು ಹೇಳ್ತೀನಲ್ಲ, 1/4 ಇಂಚ್ ಕಮ್ಮಿ ತಗೋಬೇಕು. 1/4 ಇಂಚ್ ಏನಕ್ಕೆ ಅಂತಂದ್ರೆ ನಮ್ಗೆ ಶೇಪ್ ಅಲ್ಲಿ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ. ಓಕೆನಾ? ಮತ್ತೆ ಇಲ್ಲಿ ಬಂದ್ಬಿಟ್ಟು ಸ್ಲೀವ್ ರೌಂಡ್ ಬಂದ್ಬಿಟ್ಟು ನಮ್ಗೆ 15.5 ಇದೆ. 15.5ಗೆ ಒಂದು ಮಾರ್ಕ್ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಈ ಎರಡು ಜಾಯಿನ್ ಮಾಡಿ ಒಂದು ಲೈನು. ಮಾರ್ಜಿನ್ ನಾನು ಮಾಮೂಲಿಯಾಗಿ 1.5 ಇಂಚ್ ಹಾಕೊಂತೀನಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಳಿ, ಕಮ್ಮಿ ಬೇಕಂದ್ರೆ ಕಮ್ಮಿ ಮಾಡ್ಕೊಳ್ಳಿ, ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನಮ್ಗೆ ಬೇಕಾಗಿರೋದು ಇವಾಗ ಸದ್ಯಕ್ಕೆ ಏನ್ ಫಿಟ್ಟಿಂಗ್ ಬೇಕೋ ಆ ಫಿಟ್ಟಿಂಗು. ಇದು ಅಷ್ಟೇ, ಒಬ್ಬೊಬ್ರಿಗೆ ಸಣ್ಣ ಇರುತ್ತೆ, ದಪ್ಪ ಇರುತ್ತೆ. ನಮ್ ಕೊಟ್ಟಿರೋ ಮೆಜರ್ಮೆಂಟ್ ಪ್ರಕಾರ ನಾನು ಕಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಹುದು. ಇದು ಅಷ್ಟೇ, ನಿಮ್ಗೆ 20 ಇಂಚ್ ಇದೆ, 19 ಬಂದ್ರು 19.5 ಬಂದ್ರು ಈ ಸೈಜ್ ನ ಸ್ವಲ್ಪ ಹಿಂಗೆ ಆಡಿಸ್ಕೊಬಹುದು. ಅದು ಅರ್ಧ ಇಂಚ್ 1/4 ಇಂಚ್ ಇದು ಮಾತ್ರ ಮರಿಬಾರ್ದು. ಈ ಹಾರ್ಮೋಲ್ ಅನ್ನೋದು 19.5 ಬಂದ್ರೆ 19ಕ್ಕೆ ಮಾರ್ಕ್ ಹಾಕಿ, 19 ಅಂತಂದ್ರೆ 18.75 ಮಾರ್ಕ್ ಹಾಕಿ. ಇಲ್ಲಿ 1/4 ಇಂಚ್ ಅನ್ನೋದು ಕಮ್ಮಿ ಮಾಡ್ಬೇಕು. ಏನಕ್ಕೆ ಅಂತಂದ್ರೆ ನಾವ್ ಹಿಂಗ್ ಶೇಪ್ ಕೊಟ್ಟಾಗ ಅದು ಚೇಂಜಸ್ ಆಗುತ್ತೆ. ಮತ್ತೆ ಇಷ್ಟಾದ್ಮೇಲೆ ಇದ್ರಲ್ಲಿ ನೋಡಿ, ಇದು ಬರುತ್ತೆ 8.75 ಬರುತ್ತೆ. ಇದ್ರಲ್ಲಿ ಅರ್ಧ ಬಂದ್ಬಿಟ್ಟು ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇದು 4 ತಗೊಂಡ್ವಲ್ಲ, 4 ಅಂದ್ರೆ 2 ಇಂಚು, ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ನೋಡಿ, ಇದು
ಪ್ಲಸ್ ಪಾಯಿಂಟ್ ಬರುತ್ತಲ್ಲ, ಇದು ಬಂದ್ಬಿಟ್ಟು ನಮಗೆ ಫ್ರಂಟ್ ಶೇಪ್. ಇದು ಫ್ರಂಟ್ ಶೇಪ್. ಇದ್ರಲ್ಲಿ ಅರ್ಧ ಮತ್ತೆ ಇದ್ರಲ್ಲಿ ಅರ್ಧ ತಗೊಂಡು ಇಲ್ಲಿಗೆ ಬಂದ್ರೆ ಇದು ಫ್ರಂಟ್ ಶೇಪ್ ಲೆಕ್ಕ ಬರುತ್ತೆ. ಮತ್ತೆ ಈ ಸ್ಕೇಲ್ ಇದು ನೋಡಿ, ಇದು ಹಾರ್ಮಲ್ ಡೌನ್ಗೆ ಮತ್ತೆ ಈ ತರ ಡೌನ್ಗೆ ಬೋಟ್ ನೆಕ್ಗೆ ಎಲ್ಲ ಯೂಸ್ ಮಾಡ್ತೀವಿ. 3-4 ಎಲ್ಲ ಕಡೆ ಆಲ್ಮೋಸ್ಟ್ ಸುಮಾರು ಕಡೆ ಯೂಸ್ ಮಾಡ್ತೀವಿ. ಇದು ಬಂದ್ಬಿಟ್ಟು 50 ರೂಪಾಯಿ ಇರುತ್ತೆ. ನೀವು ಲೈನ್ ತಗೊಳ್ಳೋ ಕಡೆ ಎಲ್ಲ ಕಡೆ ಸಿಗುತ್ತೆ ನೋಡಿ. ಈ ತರ ಇಟ್ಕೊಂಡು ಇದನ್ನ ನೀಟಾಗಿ ಒಂದು ಮಾರ್ಕ್ ಮಾಡಿ ನೋಡಿ, ಎಷ್ಟು ನೀಟಾಗಿ ಬಂತು. ಮತ್ತೆ ಹಿಂಗೆ ಸೇಮ್ ಉಲ್ಟಾ ಮಾಡಿಬಿಟ್ಟು ಹಿಂಗಿಟ್ಕೊಂಡು ನೋಡಿ, ಫ್ರಂಟ್ ಶೇಪ್ ಆಯ್ತು. ಮತ್ತೆ ಇಲ್ಲಿಂದ ಅರ್ಧ ಇಂಚ್ ಮೇಲೆ ತಗೊಂಡ್ರೆ ಬ್ಯಾಕ್ ಶೇಪ್ ಅಷ್ಟೇ ನೋಡಿ. ಅರ್ಧ ಇಂಚು ಇಲ್ಲಿ ಬರುತ್ತೆ. ಇದೇ ಸ್ಕೇಲ್ ಇಟ್ಕೊಂಡು ನೋಡಿ ಬ್ಯಾಕ್ ಶೇಪ್. ಮತ್ತೆ ಸೇಮ್ ಉಲ್ಟಾ ಇಟ್ಕೊಂಡು ನೋಡಿ ಎಷ್ಟು ನೀಟಾಗಿ ಶೇಪ್ ಅನ್ನೋದು ನಮ್ಗೆ ಬಂದಾಯ್ತು ನೋಡಿ. 19 ಇದೆ, ನಾನು 20 ಇರೋದ್ರಿಂದ 19 ಮುಕ್ಕಲ್ ತಗೊಂಡಿದ್ದೀನಿ. ಓಕೆನಾ. ಇವಾಗ ಸೇಮ್ ಅದ್ರ ಮೇಲೆನೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ, ಆಮೇಲೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ, ಆಮೇಲೆ ಹಿಂಗೆ ಓಪನ್ ಮಾಡಿಬಿಟ್ಟು ಇವಾಗ ಫ್ರಂಟ್ ಶೇಪು ಕಟ್ ಮಾಡ್ಕೊಳ್ಳೋಣ ನೀಟಾಗಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಮತ್ತೆ ನಾವು ಆ ಕಡೆಯಿಂದ ಕಟ್ ಮಾಡಿದ್ವಲ್ಲ, ಇಲ್ಲೇನು ಸ್ವಲ್ಪ ಹಂಗೆ ಹಿಂಗೆ ಅನ್ಸಿದ್ರೆ ಇದನ್ನ ಸ್ವಲ್ಪ ಲೈಟಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಇದೇನಕ್ಕೆ ಅಂತಂದ್ರೆ ಫ್ರಂಟ್ ಶೇಪ್ ಅಂತ ಗೊತ್ತಾಗಕ್ಕೆ, ಫ್ರಂಟ್ದು ಅಂತ ಗೊತ್ತಾಗ್ಲಿ ಅಂತ ಈ ತರ ನ್ಯಾಚ್ ಹಾಕೊಂತೀವಿ. ಸೊ ಸ್ಲೀವ್ಸು ನೀಟಾಗಿ ಮುಗೀತು. ನೆಕ್ಸ್ಟು ಬ್ಯಾಕು. ಬ್ಯಾಕು ಅಷ್ಟೇ ಸೇಮು. ಮೊದಲನೇದಾಗಿ ಒಂದು ಲೈನ್ ಅನ್ನೋದು ಹಾಕೊಂತೀವಿ ಸ್ಟ್ರೈಟ್ ಆಗಿ. ಮತ್ತೆ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಬಿಟ್ಟಿದ್ದೀನಿ. ಇವ್ರದ್ದು ಬ್ಲೌಸ್ ಲೆಂತ್ ಅಂದ್ರೆ ಉದ್ದ ಬಂದ್ಬಿಟ್ಟು 14.5 ಇದೆ. 14.5ಕ್ಕೆ ಸೇಮು ಮೇಲ್ಗಡೆ ಒಂದು ಲೈನ್ ಹಾಕೊಂತೀನಿ. ಇವ್ರದ್ದು ಆರ್ಮಲ್ ಡೌನ್ 6.5 ತಗೊಂತೀನಿ. ಆಮೇಲೆ ಹೆಚ್ಚು ಕಮ್ಮಿ ಹೆಂಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಡೀಪ್ 7.5 ಇದೆ, ಅದಕ್ಕೆ 7 ಕಾಲ್ ತಗೊಂಡಿದ್ದೀನಿ. 1/4 ಇಂಚು ಹೊಲಿಯಕ್ಕೆ ಮಾರ್ಜಿನ್ ಬೇಕಾಗುತ್ತೆ. ಅದೇ ಸ್ಟ್ರೈಟ್ ಆಗಿ ಹಿಂಗ್ ಮುಂದಕ್ಕೆ ಬಂದು 14.5 ಕೆಳಗಡೆ ಇಟ್ಕೊಂಡು ಇಲ್ಲೂ 6.5 ತಗೊಂಡು ಮೇಲ್ಗಡೆ ಒಂದು ಲೈನ್ ಹಾಕೊಂತೀನಿ. ಇವಾಗ ಈ ತರ ಸ್ಟ್ರೈಟ್ ಒಂದು ಲೈನು, ಇದಕ್ಕೊಂದು ಲೈನು, ಮತ್ತೆ ಹಾರ್ಮಲ್ ಒಂದು ಲೈನು, ಬ್ಯಾಕ್ ಇದು ಡೀಪ್ ಒಂದು ಲೈನು ಹಾಕೊಂಡಿದ್ದೀನಿ. ಅದಾದ್ಮೇಲೆ ವೇಸ್ಟ್ ಸೊಂಟ 42 ಇಂಚ್ ಇದೆ, ಅದ್ರಲ್ಲಿ 4 ಭಾಗ ಮಾಡಿದ್ರೆ 10 ಕಾಲ್ ಬರುತ್ತೆ. 10 ಕಾಲ್ಗೊಂದು ಮಾರ್ಕು, ಮತ್ತೆ ಇಲ್ಲಿ ಡಾಟ್ ಇಡ್ತೀವಲ್ಲ ಅದಕ್ಕೊಂದು ಮಾರ್ಕು. ಮೇಲ್ಗಡೆ ಬಂದ್ಬಿಟ್ಟು 11 ಇಂಚ್ ಇದೆ. 11 ಅಂತಂದ್ರೆ 22 44 ಇದೆ ಮೇಲ್ಗಡೆ, ಅದಕ್ಕೆ 11 ಇಟ್ಕೊಂತ ಇದ್ದೀನಿ. ಇಲ್ಲಿ ಬ್ರಾಡ್ ಬಂದ್ಬಿಟ್ಟು ಡೀಪ್ ಜಾಸ್ತಿ ಆದಷ್ಟು ಇಲ್ಲಿ ಕಮ್ಮಿ ಇಟ್ಕೋಬೇಕು. ಅಂತ ಕಮ್ಮಿ ಅಂದ್ರೆ ಒಂದು 3 ಇಂಚ್ ಅಷ್ಟು ಇಟ್ಕೋಬೇಕು. ಡೀಪ್ ಕಮ್ಮಿ ಇರೋದ್ರಿಂದ ಜಾಸ್ತಿ ಹಿಂಗ್ ಓಪನ್ ಆಗಲ್ವಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಈ ಸೈಜ್ಗೆ ಒಂದು 3 ಕಾಲ್ ಇಟ್ಕೋಬೇಕು. 3 ಕಾಲ್ ಇಟ್ಕೊಂಡ್ರೆ 3.5 ಬರುತ್ತೆ. ಯಾಕಂದ್ರೆ ಹಿಂಗ್ ಫುಲ್ ಓಪನ್ ಆಗಲ್ವಲ್ಲ, ಅದೇನು ಜಾಸ್ತಿ ಇದಾಗಲ್ಲ. ಮತ್ತೆ ಇವ್ರದ್ದು ಬಂದ್ಬಿಟ್ಟು ನಾನು ಇಷ್ಟು ದೊಡ್ಡ ಸೈಜ್ ಇದ್ದಾಗ ಏನ್ ಮಾಡ್ತೀವಿ, ಡೀಪ್ ಕಮ್ಮಿ ಇದ್ದಾಗ ನಾನು 15 ಇಂಚ್ ಶೋಲ್ಡ್ ಇಟ್ಕೊಂತೀನಿ. ಎಷ್ಟು 15 ಇಂಚ್ ಶೋಲ್ಡ್ ಇಟ್ಕೊಂತೀನಿ. ಅದರಲ್ಲಿ ಡೀಪ್ ಬಂದ್ಬಿಟ್ಟು ಬ್ರಾಡ್ 3.5 ತಗೊಂತೀನಿ ಮೇಲ್ಗಡೆ. ಮತ್ತೆ ಇದೆರಡಕ್ಕೂ ಒಂದು ಲೈನ್ ಹಾಕೊಂತೀನಿ. ಮತ್ತೆ ರೌಂಡ್ ನೆಕ್ ಇರೋದ್ರಿಂದ ರೌಂಡ್ ಆಗಿ ಹಿಂಗ್ ಮಾರ್ಕ್ ಮಾಡ್ಬೋದು. ಇಲ್ಲ ನಾವು ಈ ಸ್ಕೇಲ್ ಇರುತ್ತಲ್ಲ ಇದನ್ನ ಇಟ್ಕೊಂಡು ನಮ್ಗೆ ಹೆಂಗ್ ಬೇಕಂದ್ರೆ ಹಂಗೆ ನೀಟಾಗಿ ರೌಂಡ್ ಶೇಪ್ ಆಗಿ ತಿರ್ಸ್ಕೋಬಹುದು. ನೋಡಿ ಇಲ್ಲಿ ಇದೆಯಲ್ಲ, ಇದು ಇಟ್ಕೊಂಡು ನೋಡಿ, ಅದಕ್ಕೋಸ್ಕರ ಇದು ಯೂಸ್ ಮಾಡ್ಕೊಂತೀವಿ. ಅದಾದ್ಮೇಲೆ ಇಲ್ಲಿ ಹಾರ್ಮಲ್ ಡೌನ್ ಅನ್ನೋದು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂತೀನಿ.
ನೋಡಿ ಇಲ್ಲೂ ಅಷ್ಟೇ ಬರಬೇಕು 15 ಇಂಚು. ಅದಾದ್ಮೇಲೆ ಬ್ಯಾಕ್ ಡಾಟ್ ಒಂದು ಲೈನ್ ಹಾಕೊಂಡೆ. ಮತ್ತೆ ಇಲ್ಲಿ ಮೇಲ್ಗಡೆದು ಚೆಸ್ಟು ವೇಸ್ಟ್ನೂ ಒಂದು ಲೈನು. ಮತ್ತೆ ಮಾರ್ಜಿನ್ಗೆ ನಾನು ಒಂದು ಸ್ಕೇಲ್ ಅಷ್ಟು ಇಟ್ಕೊತೀನಿ. ನಿಮ್ಗೆ ಬೇಕಂದ್ರೆ ಜಾಸ್ತಿನೇ ಇಟ್ಕೋಬೋದು, ಕಮ್ಮಿನೇ ಇಟ್ಕೋಬೋದು. ಮತ್ತೆ ಇವಾಗ ನೋಡಿ ಸೇಮ್ ಮತ್ತೆ ಸ್ಕೇಲ್ನ ಯೂಸ್ ಮಾಡಿಕೊಂಡು ಆರ್ಮೋಲ್ಗೆ ಶೇಪ್ ಮಾಡ್ಕೋಬೇಕು. ನೋಡಿ ಇಟ್ಕೊಂಡು ಈ ಥರ ನೋಡಿ ಎಷ್ಟು ನೀಟಾಗಿ ಬಂತು ಶೇಪು. ಮತ್ತೆ ಇದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಕಟ್ ಮಾಡಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ನೋಡಿ 9:15 ಬರ್ತಾ ಇದೆ. ಕಟ್ ಮಾಡಾದ್ಮೇಲೆ ಇನ್ನು ಸ್ವಲ್ಪ ಬೇಕು ಅಂದ್ರೆ ಡೌನ್ ಮಾಡ್ಕೊಳ್ಳೋಣ, ಏನು ಪ್ರಾಬ್ಲಮ್ ಆಗಲ್ಲ. ಡೀಪು 7.5 ಡೀಪು, 42 ಇಂಚು ವೇಸ್ಟು, 44 ಚೆಸ್ಟು. ಇದು ಆರ್ಮೋಲ್ ಡೌನು. ಆರ್ಮೋಲ್ ಬಂದ್ಬಿಟ್ಟು ಇಲ್ಲಿ ಬರೀತೀನಿ, AR ಅಂದ್ರೆ ಆರ್ಮೋಲ್ ಅಂತ. ಆರ್ಮೋಲ್ 20 ಇಂಚ್ ಇರುವಂತ ಮೆಜರ್ಮೆಂಟ್ ಇದು. ಮತ್ತೆ ಆರ್ಮೋಲ್ ಇವಾಗ ನೀಟಾಗಿ ಸೇಮ್ ಅದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಒಂದ್ಸರಿ ಚೆಕ್ ಮಾಡೋಣ ಕರೆಕ್ಟಾಗಿ ಬಂದಿದೆಯಾ ಅಂತ. ಬಂದಿಲ್ಲ ಅಂತಂದ್ರೆ ಸ್ವಲ್ಪ ಡೌನ್ ಮಾಡ್ಕೋಬೇಕಾಗುತ್ತೆ. ಡೌನ್ ಮಾಡಬೇಕು. ನೋಡಿ ಈ ತರ ಸೈಜ್ಗಳಿಗೆಲ್ಲ ನಾವು ಸ್ವಲ್ಪ ಮೇಲ್ಕ್ ಮಾಡ್ಕೊಂಡೆ ಡೌನ್ ಮಾಡ್ಕೋಬೇಕು. ಅದೇ ಮೇಲ್ ಮಾಡ್ಬಿಟ್ರೆ ಮತ್ತೆ ಡೌನ್ ಮಾಡೋಕ್ಕಾಗಲ್ಲ. ಕಟ್ ಮಾಡಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಇವಾಗ ಅದೇ ಕಮ್ಮಿ ಕಟ್ ಮಾಡ್ಕೊಂಡ್ರೆ ನಾವು ಜಾಸ್ತಿ ಕಟ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಆ ಥರ ಅದೇ ನಾವು ಮೊದಲೇ ಜಾಸ್ತಿ ತೆಗೆದ್ಬಿಟ್ರೆ ಮತ್ತೆ ಕಮ್ಮಿ ಮಾಡೋಕ್ಕಾಗಲ್ಲ. ನೋಡಿ ಇಷ್ಟು ಪೀಸ್ ಹಿಂಗೆ ಜಾಯಿನ್ ಮಾಡೋಕ್ಕಾಗಲ್ಲ. ಅದನ್ನೇ ಕಮ್ಮಿ ತೆಗೆದ್ರೆ ಜಾಸ್ತಿ ಹಿಂಗೆ ಕಟ್ ಮಾಡ್ಕೋಬೋದು ನಾವು. ನೋಡಿ ಕರೆಕ್ಟಾಗಿ ಅಟ್ಯಾಚ್ ಆಗ್ತಾ ಇದೆ. ಈ ಸ್ಲೀವ್ಸ್ನ ಅದಕ್ಕೆ ನಾವು ಫಸ್ಟ್ ಕಟ್ ಮಾಡೋದು ಸ್ಲೀವ್ಸ್ ರೀಸನ್ ಏನಂದ್ರೆ ಈ ಥರ ಹೆಂಗ್ ಅಟ್ಯಾಚ್ ಮಾಡ್ತೀವೋ ಅದನ್ನ ಸೇಮ್ ಹಂಗೆ ನಾವು ಹಿಂಗೆ ತಿರ್ಸ್ಕೊಂಡ್ ಬಂದಾಗ ನೋಡಿ ಹಿಂಗೆ ಕರೆಕ್ಟಾಗಿ ಬರಬೇಕು. ಅವಾಗ ನಮಗೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ಅದಕ್ಕೋಸ್ಕರ ನಾವು ಯಾವತ್ತು ಸ್ಲೀವ್ಸ್ ಕಟ್ ಮಾಡ್ಕೊಂತೀವಿ. ಇದಿಷ್ಟು ಅರ್ಥ ಆಯ್ತು. ಮತ್ತೆ ಇದನ್ನ ಲೆಂತ್ನು ಹೇಳ್ಬಿಡ್ತೀನಿ ಎಲ್ಲ ನಿಮ್ಗೆ. ಅವಾಗ ಆರ್ಮೋಲ್ ಡೌನ್ ಎಷ್ಟು ಆಗ್ಬೇಕಂದ್ರೆ 7 ಇಂಚ್ ಹಾಕ್ಬೇಕು. 4 ಇಂಚು. ಇಲ್ಲಿ ಕಚ್ಚಾ ಅಷ್ಟಿದೆ, ಇಲ್ಲಿ 8 ಇಂಚ್ ಇದೆ. 8 ಇಂಚ್ ಇದೆ. ಇವಾಗ ಫ್ರಂಟ್ ಕಟ್ ಮಾಡೋಣ. ಫ್ರಂಟ್ ಕಟ್ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ನಾವು 2 ಲೈನ್ ಹಾಕೋಬೇಕು. ಯಾಕಂದ್ರೆ ಹುಕ್ಸ್ ಬರುತ್ತಲ್ಲ ಅದಕ್ಕೋಸ್ಕರ. ನೋಡಿ 1 ಲೈನ್ ಹಾಕೊಂಡೆ, ಮತ್ತೆ ಗ್ಯಾಪ್ ಇಟ್ಬಿಟ್ಟು 1 ಲೈನ್ ಹಾಕೊಂಡೆ, ಮತ್ತೆ ಬ್ಯಾಕ್ ಇದಿರುತ್ತಲ್ಲ ಅದನ್ನ ಸೇಮ್ ಹಿಂಗೆ ಎತ್ತಿಕೊಂಡು ಇದನ್ನ ಸೇಮ್ ಹಿಂಗೆ ಇಟ್ಕೊಂತೀನಿ, ಏನು ಮಾಡಂಗಿಲ್ಲ. ಇಟ್ಕೊಂಡೆ. ಅದಾದ್ಮೇಲೆ ಇಲ್ಲಿ ಹುಕ್ಸ್ ಪಟ್ಟಿಗೆ ಮಾರ್ಜಿನ್ ಬಿಟ್ಟಿದೀವಿ. ಇನ್ನು ಡೀಪ್ ಒಂದು ಚೆಕ್ ಮಾಡ್ಕೋಬೇಕು. ಫ್ರಂಟ್ ಟಿಬ್ಬು ಸೇಮ್ 7.5 ಇದೆ. ಅದಕ್ಕೋಸ್ಕರ ಇಲ್ಲೇ ಒಂದು ಮಾರ್ಕ್ ಮಾಡ್ಕೊಂತೀನಿ. ಅದಾದ್ಮೇಲೆ ಡಾಟ್ ಮೆಜರ್ಮೆಂಟು ಫ್ರಂಟ್ ಅಲ್ಲಿ ಕಪ್ಸ್ ಲೂಸ್ ಬರ್ಬೇಕಲ್ಲ, ಅದಕ್ಕೋಸ್ಕರ ಎಷ್ಟು ಲೂಸ್ ಅಂತ ಚೆಕ್ ಮಾಡ್ಕೊಂತೀನಿ. 10.5ಗೆ 14.5 ಇದೆ, ಕರೆಕ್ಟಾಗಿ ಬರುತ್ತೆ. ಮತ್ತೆ ಈ ಪೋರ್ಷನ್ ಅಲ್ಲಿ ಎಷ್ಟು ಲೂಸ್ ಬರ್ಬೇಕಂತಂದ್ರೆ ನಮಗೆ 12 ಇಂಚ್ ಬರಬೇಕು. 12 ಇಂಚ್ ಅಂತ ಹೆಂಗ್ ಲೆಕ್ಕಾಚಾರ ಮಾಡಿದೆ ಅಂತ ನೀವು ಕೇಳ್ಕೋಬಹುದು. ಇಲ್ಲಿ 48 ಸೈಜ್ ಇರೋದ್ರಿಂದ ಇಲ್ಲಿ 44 ಇದೆ. ಮತ್ತೆ ಮಿಡಿಲ್ ಚೆಸ್ಟ್ ಬಂದ್ಬಿಟ್ಟು 48 ಇದೆ. ಮತ್ತೆ ಇದು 42 ಇದೆ. 44, 48, 42 ಮೆಜರ್ಮೆಂಟ್ ಇರೋದು. ಅದಕ್ಕೋಸ್ಕರ ಮಿಡಿಲ್ ಅಲ್ಲಿ 48 ಬರಬೇಕು ಅಂತಂದ್ರೆ 12 ಇಂಚ್ ನಾವು ತಗೋಬೇಕು. ಅದಕ್ಕೋಸ್ಕರ 12 ಇಂಚ್ ಮಾರ್ಕ್ ಮಾಡ್ಕೊಂಡೆ. ಅದಾದ್ಮೇಲೆ ಮಾರ್ಜಿನ್ಗೆ ಮಾಮೂಲಿ 1.5 ಇಟ್ಕೊಂತೀವಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡೆ. ನಾವು ಇಲ್ಲಿ
ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಷ್ಟೇ ಬಿಡಬೇಕು, ಎಕ್ಸ್ಟ್ರಾ ಏನು ಸೇರ್ಸಂಗಿಲ್ಲ ಬ್ಲೌಸ್ಗೆ. ಮತ್ತೆ ಇಲ್ಲಿ ಮಿಡಲ್ ಚೆಸ್ಟ್ ಅಲ್ಲಿ ಎಷ್ಟು ಇರುತ್ತೋ ಅಷ್ಟೇ ಇಡಬೇಕು ಚೆಸ್ಟ್ಗೆ. ವೇಸ್ಟ್ ಮೆಜರ್ಮೆಂಟ್ ಎಷ್ಟು ಇರುತ್ತೋ ಅಷ್ಟೇ ಇಡಬೇಕು, ಯಾಕಂದ್ರೆ ಬ್ಲೌಸ್ ಇದು ಸ್ಕಿನ್ ಫಿಟ್ ಬರೋದ್ರಿಂದ ಏನು ಎಕ್ಸ್ಟ್ರಾ ಇಡಂಗಿಲ್ಲ. ಡ್ರೆಸ್ಗಾದ್ರೆ ಎಕ್ಸ್ಟ್ರಾ ಕೊಡಬೇಕು ನೋಡಿ. ಇಷ್ಟಾದ್ಮೇಲೆ ಮತ್ತೆ ಸೇಮ್ ಆಸ್ ಇಟ್ ಈಸ್ ಇಲ್ಲೇನು ಮಾರ್ಜಿನ್ ಇಡಂಗಿಲ್ಲ. ಇದಕ್ಕೋಸ್ಕರ ಒಂದು ಲೈನ್ ಹಾಕೊಂಡೆ. ಮತ್ತೆ ಇದು ಸೇಮ್ ಮಾಮೂಲಿ ಆರ್ಮೋಲ್ ಶೇಪ್ ಅಲ್ಲ, ಕಟ್ ಮಾಡ್ಕೊಂಡೆ. ಮತ್ತೆ ಇಲ್ಲಿ ಒಂದು ಲೈನ್ ಅನ್ನೋದು ನಾವ್ ಹಿಂಗ ಹಾಕೋಬೇಕು. ನಾವು ಆ ಲೈನ್ ಪ್ರಕಾರ ಕಟ್ ಮಾಡ್ಕೊಂಡೆ. ನೋಡಿ, ಅದಾದ್ಮೇಲೆ ಇದನ್ನ ತೆಗ್ದ್ಬಿಡಿ. ತೆಗೆದಾದ್ಮೇಲೆ ಮಾಮೂಲಿ ನೆಕ್ಗೆ ಸ್ಟ್ರೈಟ್ ಲೈನು, ಮತ್ತೆ ಇದು ಸ್ಟ್ರೈಟ್ ಲೈನು, ಮತ್ತೆ ಇಲ್ಲಿ ನೆಕ್ ಮಾರ್ಕ್ ಮಾಡಕ್ಕೆ ನೋಡಿ ರೌಂಡ್ ಆಗಿ ಹಿಂಗೆ ಬರ್ಬೇಕು ಅಂದ್ರೆ ನೋಡಿ ಎಷ್ಟು ನೀಟಾಗಿ ಬರುತ್ತೋ ನೆಕ್ ಶೇಪು. ಇದು ಈ ತರ ಈ ಸ್ಕೇಲು ಎಲ್ಲೆಲ್ಲ ಕಡೆ ಯೂಸ್ ಆಗುತ್ತೆ. ಅದಾದ್ಮೇಲೆ ಫ್ರಂಟ್ ಅಲ್ಲಿ ಡಾಟ್ ಮೆಜರ್ಮೆಂಟು ಮತ್ತೆ ಬ್ರೆಸ್ಟ್ ಲೆಂತ್ ಹಾಕೊಂಡೆ. 10.5 14.5 ಇದೆ, ಅದಕ್ಕೋಸ್ಕರ ಮತ್ತೆ ಇಲ್ಲಿ 4.5 ತಗೊಂತೀನಿ. ಮತ್ತೆ ಒಂದು ಲೈನ್ ಹಾಕೊಂಡೆ, ಮತ್ತೆ ಇಲ್ಲೊಂದು ಲೈನು, ಮತ್ತೆ ಇದಕ್ಕೊಂದು ಲೈನು. ಇಲ್ಲಿಗಿಂತ ಸ್ವಲ್ಪ 1.5 ಇಂಚ್ 2 ಇಂಚಸ್ 1.5 ಇಂಚಸ್ ಕ್ರಾಸ್ ಆಗಿ ಒಂದು ಲೈನ್ ಹಾಕೊಂಡೆ. ಮತ್ತೆ ಇಲ್ಲೊಂದು ಡಾಟ್ ಬರುತ್ತಲ್ಲ, ಆ ಡಾಟ್ಗೆ ಒಂದು ಲೈನು. ಮತ್ತೆ ಇಲ್ಲೂ ಅಷ್ಟೇ 1 ಇಂಚು ಇಲ್ಲ 1.25 ಇಂಚ್ ಬರೋಷ್ಟು ಲೈಟ್ ಆಗಿ ಹಿಂಗ್ ಕ್ರಾಸ್ ಎತ್ಕೋಬೇಕು. ಇದು ಜಾಸ್ತಿ ಕ್ರಾಸ್ ತಗೋಬಾರ್ದು, ಇದು ಜಾಸ್ತಿ ಕ್ರಾಸ್ ತಗೋಬಾರ್ದು. ಅಂದ್ರೆ ಶೇಪ್ ಬರಬೇಕು ಅಂತ ಹೇಳ್ಬಿಟ್ಟು 1 ಇಂಚು 1.5 ಇಂಚ್ ಸೈಜ್ ಮೇಲೆ ನೋಡ್ಕೊಂಡು ಹಿಂಗೆ ರೌಂಡ್ ಆಗಿ ಶೇಪ್ ಎತ್ಕೊಂತೀವಿ. ಮತ್ತೆ ಇಲ್ಲಿ ಸೈಡ್ಗೆ ಎಷ್ಟು ಮಾರ್ಜಿನ್ ಬೇಕು ಒಂದು ಲೈನ್ ಹಾಕೊಂಡೆ. ಆಮೇಲೆ ಮೆಜರ್ಮೆಂಟ್ ಚೆಕ್ ಮಾಡ್ಕೊತೀನಿ. 12 ಇಂಚ್ ಕರೆಕ್ಟ್ ಆಗಿ ಬರ್ತಾ ಇದೆ. ಮತ್ತೆ ಈ ಲೂಕ್ಸ್ ಪಟ್ಟಿಲ್ ನೋಡಿ ಸ್ವಲ್ಪ ಕ್ರಾಸ್ ಬರಬೇಕು ನೋಡಿ, ಈ ಎಡ್ಜಿಂದ ಈ ಎಡ್ಜಿಗೆ ಬಂದ್ಬಿಡ್ಬೇಕು. ಏನಕ್ಕೆ ಅಂತಂದ್ರೆ ಹಿಂಗೆ ಹೂಕ್ಸ್ ಪಟ್ಟಿ ಹಿಂಗ್ ಕ್ರಾಸ್ ಬಂದ್ಬಿಡುತ್ತೆ, ಅದಕ್ಕೋಸ್ಕರ. ಅದಾದ್ಮೇಲೆ ಎಲ್ಲ ಹೊಲ್ದಾದ್ಮೇಲೆ ಹೂಕ್ಸ್ ಪಟ್ಟಿ ಬಂದ್ಬಿಟ್ಟು ಸ್ವಲ್ಪ ಬೆಂಡ್ ಆಗಿ ಬರುತ್ತಲ್ಲ, ಏನಕ್ಕೆ ಅಂತಂದ್ರೆ ಇಲ್ಲಿ ಸ್ವಲ್ಪ ಲೂಸ್ ಬಿಡೋದ್ರಿಂದ ಅದು ಬೆಂಡ್ ಅನ್ನೋದು ಇಲ್ಲಿ ಹಿಂಗ್ ಡಾಟ್ ಹಿಡಿದಾಗ ಇಲ್ಲಿ ಹಿಂಗ್ ಒಳಗಡೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಕ್ರಾಸ್ ತಗೊಂಡ್ರೆ ಅದು ಒಳಗಡೆ ಹೋಗಲ್ಲ, ಆ ತರ. ಮತ್ತೆ ಇಲ್ಲಿ ಫ್ರಂಟ್ ಶೇಪು ನೋಡಿ ಯಾವ ತರ ಬರುತ್ತೆ ಅಂತ. ಇಷ್ಟು ಮಾತ್ರ ತೆಗಿಬೇಕು, ಜಾಸ್ತಿ ತೆಗಿಯಂಗಿಲ್ಲ. ಜಾಸ್ತಿ ಎಲ್ಲಿ ತೆಗಿಬೇಕಂದ್ರೆ ಕ್ಲೋಸ್ ನೆಕ್ ಮತ್ತೆ ಕಾಲರ್ ನೆಕ್ ಬರುತ್ತಲ್ಲ, ಅಲ್ಲಿ ಮಾತ್ರ ಸ್ವಲ್ಪ ಫ್ರಂಟ್ ಶೇಪ್ ಅನ್ನೋದು ಜಾಸ್ತಿ ತಗೋಬೇಕಾಗುತ್ತೆ. ಇದು ತಗೊಂಡೆ. ಮತ್ತೆ ಈ ಡಾಟ್ ಜಾಯಿನ್ ಮಾಡೋ ತರ ಇಲ್ಲೊಂದು ಡಾಟ್ ಹಾಕೊಂತೀನಿ. ಮತ್ತೆ ಫ್ರಂಟ್ ನೆಕ್ಕು ಕಟ್ ಮಾಡ್ಕೊಂತೀನಿ. ಇದು ಅಷ್ಟೇ ನೋಡಿ, ಸ್ವಲ್ಪ ಲೈಟ್ ಆಗಿ ಕ್ರಾಸ್ ಇದೆ. ಹಿಂಗ್ ಡಾಟ್ ಹಿಡಿದಾಗ ಇದು ಹೋಗ್ಬಿಡುತ್ತೆ, ಸ್ಟ್ರೈಟ್ ಆಗಿ ಬರುತ್ತೆ. ಹುಕ್ಸ್ ಪಟ್ಟಿ ಹಿಂಗ್ ಹಿಡ್ಕೊಂಡ್ರೆ ಸ್ಟ್ರೈಟ್ ಆಗಿ ಇರುತ್ತೆ, ಆ ತರ. ಮತ್ತೆ ಇಲ್ಲಿ ನಾವು ರೆಗ್ಯುಲರ್ ಆಗಿ ನಾವು ಕಟ್ ಮಾಡ್ತೀವಲ್ಲ ಕ್ರಾಸ್ ಬೆಲ್ಟು, ಸೇಮ್ ಅಷ್ಟೇ, ಜಾಸ್ತಿ ಏನು ಇದಿರಲ್ಲ ಅದಕ್ಕೆ. 10 ಕಾಲಿದು. ಮತ್ತೆ ಮಾರ್ಜಿನ್ಗೆ 2 1.5. ಮತ್ತೆ ಇಲ್ಲಿ 3.5. ಇಲ್ಲಿ ಸೆಂಟ್ರಲ್ ಒಂದು ಮಾರ್ಕ್ ಹಾಕಬೇಕು. ಇಲ್ಲಿ 2.5, ಇಲ್ಲಿ 3.5. ಇವಾಗ ಇದು 2.5 3.5 ಅನ್ನೋದು ಸ್ಟ್ಯಾಂಡರ್ಡ್ ಆಗಿರುತ್ತೆ. ನಾವು ಅದರಲ್ಲಿ ಆಮೇಲೆ ಸೈಜ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಮತ್ತೆ ಇದನ್ನ ಸ್ವಲ್ಪ ರೌಂಡ್ ಆಗಿ ಹಿಂಗೆ ಕಟ್ ಮಾಡ್ಕೊಳ್ಳೋಣ ನೋಡಿ, ಈ ತರ. ಅದಾದ್ಮೇಲೆ
ಬ್ಯಾಕ್ನ ಎತ್ಕೊಂಡು ನೋಡಿ ಹಿಂಗೆ ಇಟ್ಕೊಂಡು ಇದು ಚೆಕ್ ಮಾಡ್ಕೋಬೇಕು. ಹೆಂಗೆ ಅಂತಂದರೆ ನೋಡಿ, ಇದನ್ನು ಇಲ್ಲಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಹಿಂಗೆ ಇಟ್ಕೋಬೇಕು. ನೋಡಿ ತುಂಬ ಜಾಸ್ತಿ ಬರ್ತಾ ಇದೆ, ಅವಾಗ ಏನು ಮಾಡ್ಬೇಕಂತಂದರೆ ಇದನ್ನು ಸ್ವಲ್ಪ ಕಮ್ಮಿ ಮಾಡಿಬಿಡಿ. ಯಾಕಂದರೆ ಇಷ್ಟು ದಪ್ಪ ಇರೋರಿಗೆ ಹೊಟ್ಟೆ ಇರುತ್ತೆ. ಆ ಹೊಟ್ಟೆ ಇದ್ದಾಗ ಏನಾಗುತ್ತೆ ಅಂದರೆ ಬೆಲ್ಟ್ ಜಾಸ್ತಿ ಇಟ್ಟರೆ ಹಿಂಗೆ ರಿಂಕಲ್ಸ್ ಥರ ನೀವು ಹಳೆ ಬ್ಲೌಸ್ಗಳು ನೋಡಿ ಹಿಂಗೆ ಕ್ರಶ್ ಆಗಿಬಿಡ್ತದೆ. ಅದಕ್ಕೋಸ್ಕರ ಅಂಥವ್ರಿಗೆ ಏನು ಮಾಡಬೇಕು, ಬೆಲ್ಟ್ ಸಣ್ಣ ಇಡಬೇಕು. ಬೆಲ್ಟ್ ಜಾಸ್ತಿ ಇಷ್ಟಷ್ಟು ಅದೇ ನಾನು ಹೇಳ್ದಲ್ಲ ರಿಂಕಲ್ಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಇಷ್ಟು 1 ಇಂಚ್ ತೆಗೆದ್ರೆ ಸ್ವಲ್ಪ ಬರುತ್ತೆ. ಆ ಸ್ವಲ್ಪ ಏನು ಮಾಡ್ಬೇಕಂತಂದರೆ ಇಲ್ಲೊಂದು ಡಾಟ್ ಕೊಟ್ಬಿಡ್ಬೇಕು. ದಪ್ಪ ಇರ್ತಾರಲ್ಲ ಅವ್ರಿಗೆ ಸೈಡ್ ಡಾಟು ಸ್ವಲ್ಪ ಕೊಡಬೇಕು. ಅದು ಹೊಲಿಬೇಕಾದ್ರೆ ಫೈನಲ್ ಅಲ್ಲಿ ನೋಡಿಕೊಂಡು ಮಾಡ್ಕೋಬೇಕು. ನೋಡಿ ಎಲ್ಲ ರೆಡಿ ಆಯಿತು. ಇವಾಗ ಏನು ಮಾಡಬೇಕು, ಇದು ಡಾಟ್ ಹಿಡಿಬೇಕಷ್ಟೇ. ಡಾಟ್ ಹೆಂಗೆ ಹಿಡಿಯುತ್ತೆ ಅಂತಂದರೆ ನಾನು ಇವಾಗ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡಿದ್ದಲ್ಲ, ಇದನ್ನ ನೋಡಿಕೊಂಡು ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ನೋಡಿ ಕರೆಕ್ಟಾಗಿ ಬರ್ತಾ ಇದೆ. ಇವಾಗ ಒಂದು ಮಾರ್ಕ್ ಹಾಕೊಂಡು ತುಂಬ ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಇಲ್ಲೊಂದು ನ್ಯಾಚು, ಮತ್ತೆ ಇಲ್ಲೊಂದು ನ್ಯಾಚು, ಮತ್ತೆ ಇಲ್ಲೊಂದು ನ್ಯಾಚು, ಮತ್ತೆ ಇಲ್ಲೊಂದು ನ್ಯಾಚು. ನೋಡಿ ಈ ತರ ನೋಡಿ ಈ ತರ ಇದೊಂದು ಬರ್ತಿಲ್ಲ. ಎರಡೂವರೆ, ಇದು 3.5. ಈ ತರ 42 ವೇಸ್ಟ್ ಅಂದ್ರೆ ಸೊಂಟ, 44 ಅಪ್ಪರ್ ಚೆಸ್ಟ್, 48 ಚೆಸ್ಟ್ ಇರುವಂತ ಬಾಡಿ ಮೆಜರ್ಮೆಂಟ್ ತಗೊಂಡು ಈ ತರ ನಾವು ಕಟ್ ಮಾಡುವಂತದ್ದು ವಿಧಾನ. ಇದ್ರಲ್ಲಿ ಏನೇ ಡೌಟ್ ಇದ್ರು ನನಗೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಅದನ್ನ ರಿಪ್ಲೈ ನಾನು ಕೊಡ್ತೀನಿ. ಇಲ್ಲ ವಾಟ್ಸಪ್ ಅಲ್ಲಿ ಯಾವ ರೀತಿ ನಿಮ್ಗೆ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನನಗೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಂತೂ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇಲ್ಲಾಂದ್ರೆ ಫೋನಲ್ಲೇ ನಿಮ್ಗೆ ಎಕ್ಸ್ಪ್ಲೇಷನ್ ಕೊಡ್ತೀನಿ, ಇಲ್ಲ ಕಾಮೆಂಟ್ ಅಲ್ಲೇ ನಿಮ್ಗೆ ರಿಪ್ಲೈ ಅನ್ನೋದು ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ, ನಮಗೂ ಮೋಟಿವೇಶನ್ ಆಗಿ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಓಕೆನಾ? ಡನ್.